ಫ್ರೆಂಡ್ಸ್ ನೋಡ್ರಿ ಇವತ್ತು ಆಗಡಿ ಎರಡನ್ನ ಕಟ್ ಮಾಡ್ಕೊಂಡು ಈಗ ನೋಡ್ರಿ ಕುದಿಯಾಗತ್ತೈತ್ರಿ. ಈಗ ನಂಗೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಾ ಅಂತ ಅಂದ್ಕೊಂಡೇನ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ದಿನ ಏನು ನಡೆಯುತ್ತೆ ಅಂತ ನೋಡೋಣ್ರಿ. ಹಾಗೆ ಇವತ್ತು ಸ್ವಲ್ಪ ಲೇಟಾಗಿ ಬ್ಲಾಗನ್ನು ಶುರು ಮಾಡೇನ್ರಿ. ನನ್ನಿಂದ ಎಷ್ಟಾಗುತ್ತೆ ಅಷ್ಟನ್ನು ನಾನು ಬ್ಲಾಗನ್ನು ಮಾಡ್ತೀನಿ ರೀ ಇವತ್ತು. ಫ್ರೆಂಡ್ಸ ನೋಡ್ರಿ, ಇವತ್ತು ಚಿಕನ್ ತಂದಾರ್ರಿ. ಒಂದು ಸ್ವಲ್ಪ ಚಿಕನ್ ಗ್ರೇವಿ ಮಾಡ್ಬೇಕಂತಂದು ಮಾಡಾಕತ್ತೇನೆ ರೀ. ಸೊ ಸಿಂಪಲಾಗಿ ಒಂದು ಚಿಕನ್ ಗ್ರೇವಿ ಮಾಡಾಕತ್ತೇನೆ ರೀ. ಅದಕ್ಕೆ ಹಿಂದೆ ಮುಂದೆ ಏನಿಲ್ಲ ರೀ ಫ್ರೆಂಡ್ಸ. ಹಿಂದೆ ಮುಂದೆ ಅಂದ್ರೂ ಕೊತ್ತಂಬರಿ ಅವೆಲ್ಲ ಏನಿಲ್ಲ ರೀ ಫ್ರೆಂಡ್ಸ. ಎರಡೇ ಅಂದರೆ ಉಳ್ಳಾಗಡ್ಡಿ ಆಮೇಲೆ ಟಮಾಟಿ ಅಷ್ಟು ತೊಗೊಂಡೇನಿ ರೀ. ಸೊ ಇದ್ರಾಗ ನಾನು ಸಿಂಪಲಾಗಿ ಒಂದು ಚಿಕನ್ ಗ್ರೇವಿ ರೆಡಿ ಮಾಡಿಬಿಡ್ತೇನೆ ರೀ. ಇದು ಫಸ್ಟಾಗಿ ತೊಳ್ಕೊಂಡು ಬರ್ಬೇಕು ರೀ. ತೊಳ್ಕೊಂಡು ಬಂದು ಇದು ಕಟ್ ಮಾಡ್ಕೋಬೇಕು ರೀ. ನಾನು ಈಗ ಕಟ್ ಮಾಡ್ಕೊತೀನಿ ರೀ. ಈ ಕಡೆ ಅನ್ನಕ್ಕೆ ಅಂದಂದು ಇಟ್ಟಿದ್ದೆ ರೀ. ಸೊ ಸ್ವಲ್ಪ ನೀರು ಕಮ್ಮಿ ಬೀಳ್ತಾವ್ರಿ. ನಮ್ಮ ಮಾವು ಬಿಟ್ಟಿದ್ಲು. ಈಗ ಸ್ವಲ್ಪ ಹಳ್ಳಕ್ಕೆ ಇಟ್ಬಿಡ್ತೀನಿ ರೀ. ಉಳ್ಳಾಗಡ್ಡಿ ಟಮಾಟಿ ಹೆಚ್ಚೋ ತನಕ ಅಂದ್ರೆ ಇದು ನಾನು ರೆಡಿ ಆಗ್ತೈತೆ ರೀ. ಫ್ರೆಂಡ್ಸ ನೋಡ್ರಿ, ಈಗ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡ್ಕೊಂಡೇನಿ ರೀ. ಆಮೇಲೆ ಟಮಾಟಿ ಉಳ್ಳಾಗಡ್ಡಿ ಎರಡನ್ನ ಕಟ್ ಮಾಡ್ಕೊಂಡು ಈಗ ಕುಕ್ಕರ್ ಇಟ್ಟಿದ್ದೀನಿ ರೀ. ಕುಕ್ಕರ್ನಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಈಗ ನೋಡ್ರಿ ಫ್ರೆಂಡ್ಸ, ಎಣ್ಣೆ ಚಲೋತ್ನಾಗ ಕಾಯ್ಬೇಕ್ರಿ. ಈಗ ನೋಡ್ರಿ ಎಣ್ಣೆ ಕಾದೈತಿ. ಈಗ ಇದನ್ನು ಹಾಕ್ಕೊಂತೇನೆ ರೀ ಉಳ್ಳಾಗಡ್ಡಿ. ಈಗ ನೋಡ್ರಿ ಇದು ಟಮಾಟಿನೂ ಹಾಕಿನ್ರಿ. ಇದಕ್ಕೆ ಇದು ಚಲೋತ್ನಾಗ ಒಂದು ಸ್ವಲ್ಪ ಎಣ್ಣೆಯಾಗನ ಫ್ರೈ ಆಗ್ಬೇಕು ರೀ. ಒಂದು 5 ನಿಮಿಷ ಕುದಿಲಿರೋದು ಅಂದರೆ ಇವು ಉಳ್ಳಾಗಡ್ಡಿ ಟಮಾಟಿ ಮೆತ್ತಗಾಗ್ತದೆ. ಈಗ ನಾನು ಇದಕ್ಕೆ ಉಪ್ಪು ಅರ್ಶಿನ ಪುಡಿ ಹಾಕ್ಕೊಂತೀನಿ ರೀ. ನೋಡಿರಿ ಫ್ರೆಂಡ್ಸ, ಅರ್ಶಿನ ಪುಡಿ ಉಪ್ಪು ನಮ್ಮ ಮನ್ಯಾಗ ಎಷ್ಟು ಇದು ಇರ್ತಾವೆ ಇಂಗ್ರೀಡಿಯೆಂಟ್ಸ್ ಅಷ್ಟ್ರಾಗ ನಾ ಮಾಡಿರ್ತೀನಿ ರೀ ಫ್ರೆಂಡ್ಸ. ಸೊ ಏನು ಅನ್ಕೋಬೇಡ್ರಿ, ಫಸ್ಟೇ ಹೇಳಿರ್ತೀನಿ ನಾನು. ಇದ್ದಿದ್ರಾಗ ಮಾಡ್ಕೊಂಡು ತಿನ್ನೋದು ಒಂದು ಜೀವನ ಅಂತಾರಲ್ರಿ ಫ್ರೆಂಡ್ಸ, ಹಾಗೆ. ಸೊ ಇದ್ದಿದ್ರಾಗ ನಾನು ಏನಾಯಿದ್ರು ಪಲ್ಯ ಆಗಲಿ ಸಾರಾಗಲಿ ಮಾಡ್ಕೊತೀನಿ ರೀ. ಈಗ ಇದಕ್ಕೆ ಪೂರ್ತಿಯಾಗಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ, ಈ ಥರ 80. ಸೊ ನೋಡಿರಿ ಫ್ರೆಂಡ್ಸ, ಈ ಥರ ಏನೋ ಸ್ವಲ್ಪ ಬೇಯಿಸಿದ್ರವು ಅಂದ್ರೆ ಮೆತ್ತಗೆ ಬೇಯಿಸಿದ್ರೆ ಒಂದು ಸ್ವಲ್ಪ ಪಲ್ಯ ಚಲೋ ಆಗ್ತೈತ್ರಿ ಅದು ಚಿಕನ್ ಗ್ರೇವಿ. ಇಲ್ಲಾಂದ್ರೆ ಮನ್ಯಾಗ ಅದು ಹುಡುಕ್ಯಂತ ಕುಂತು ಬಿಡ್ತಾರೆ ರೀ. ಎಲ್ಲಿ ಅವು ಕಾಡಿನಾಗ ಹುಳ ಹುಡುಕ್ತಾರಲ್ರಿ. ಹಾಂ, ಹುಲಿ ಆನೆ ಎಲ್ಲದಾವ ಅಂತಂದು ಹಂಗೆ ಮನ್ಯಾಗ ಹುಡುಕೆ ಅಂತ ಕುಂತು ಬಿಡ್ತಾರೆ ರೀ. ಒಂದು 3-4 ಜನ ಅದಾರ್ರಿ. ಅವ್ರ ಸಂಬಂಧ ಮತ್ತೆ ಇವು ಟೈಮ್ ತೊಗೊಂಡು ಕುದಿಸ್ಕೋಬೇಕ್ರಿ ಇದಕ್ಕೆ ಪಲ್ಯಾಗ. ಈಗ ಇದಕ್ಕೆ ಈಗ ನೋಡ್ರಿ ಬೆಂದಾವ್ರಿ ಅವು. ಇದು ಎಷ್ಟು ಮೆತ್ತಗಾಗ್ಯಾವ. ಈಗ ಇದಕ್ಕೆ ಖಾರ ಪುಡಿ ಹಾಕ್ತೀನಿ ರೀ. ಒಂದು ವಡೆ ಚಮಚದಷ್ಟು ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಇದಕ್ಕೆ ಒಂಚೂರು ಚಿಕನ್ ಮಸಾಲೆ ಎಲ್ಲರೂ ಹುಡ್ಕೊಂಡು ಬರ್ರಿ. ಯಾಕಂದ್ರೆ ಇದ್ರೆ ಹಾಕಂಡ್ರಿ, ಇಲ್ಲಿಕ್ರೆ ಇಲ್ಲ. ಸೊ ಹುಡ್ಕೊಂಡ್ರಿ ಇರ್ತಾವು. ಸೊ ನೋಡ್ರಿ ಇದು ಇಷ್ಟು ಹಾಕೋಣ. ठहर बोलता हूँ 21 मिनट. ಮಟನ್ ಮಸಾಲ ಚೀಟ್ ಐತ್ರಿ ನೋಡ್ರಿ. ಎಷ್ಟು ಹಾಕೊಂಡು ತುಂಬೈತ್ರಿ ಇವು. ಎಷ್ಟು ಹಾಕ್ತೇನೆ ಏನ ಪಲ್ಯಗೆ? ಚಿಕನ್ ಕಬಾಬ್ ಮಸಾಲ ರೀ. ಆಮ್ಯಾಗ ಈ ಕಡೆ ಮಟನ್ ಮಸಾಲ
ಇವು ಮಟನ್ ಮಸಾಲ ಅದೇ ಇವು ಬಿಸಿಬೇಳೆ ಬಾತ್ ರೀ. ಒಂದಿನ ಮಾಡಿದ್ದೆ, ಈ ಇತ್ತೀಚೆಗಂತೂ ಮಾಡೇ ಇಲ್ಲರಿ. ಇದು ಸಾಂಬಾರು ಪೌಡ್ರು ಇದು ಖಾಲಿ ಆಗಿ ಬಂದೈತ್ರಿ. ಇದು ಕೂಡ ಖಾಲಿ ಆಗಿ ಬಂದೈತ್ರಿ. ಇಲ್ಲರಿ ಇದ್ರಾಗೂ ಸೊ ಈ ಕಡೆ ಇದ್ದಿರ್ತಾವ್ರಿ. ನೋಡೋಣ. ಇದು ಬಿರಿಯಾನಿ ಎಲ್ಲ ಚೀಟಿಂದ ನಾನು ತುಂಬಿಟ್ಟೈತ್ರಿ. ಇದು ಸ್ವಚ್ಛ ಮಾಡ್ಕೋಬೇಕು. ಯಾವಾಗ ಆಗುತ್ತಾ ಏನೋ ಫ್ರಿಜ್ಗೆ ಇದು ಎಲ್ಲ ಏನು ಸ್ವಚ್ಛ ಮಾಡಿಲ್ರಿಪ್ಪ. ಇತ್ತೀಚೆಗಂತೂ ಹಂಗೆ ಬಿಟ್ಟುಬಿಟ್ಟೇನೆ. ಏನು ಎಲ್ಲ ಕೆಲಸ ಮಾಡೋಕ್ಕೂ ಬೇಸರ ಆಗಿಬಿಟ್ಟೈತ್ರಿ ಮನ್ಯಾಗ ಇತ್ತು. ನೋಡಿರಿ ಫ್ರೆಂಡ್ಸ, ಅಷ್ಟು ಹುಡ್ಕಿದ ಮೇಲೆ ಒಂದು ಸಿಕ್ತ್ರಿಪ್ಪ. ಕೋಳಿನ ಐತ್ರಿ, ಚಿಕನ್ ಮಸಾಲ ಅಲ್ಲಿ ತನಕ ನೋಡ್ರಿ ಬರೋ ತನಕ ಅಂದ್ರೆ ಇದು ಎಣ್ಣೆ ಬಿಟ್ಟೈತ್ರಿ. ಆಗಲೇ ಟಮಾಟಿ ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾಗ್ಯವ್ರಿ. ಸೊ ಇದಕ್ಕೆ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡೆ ಚಲೋ ಹೊತ್ನಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಮಿಕ್ಸ್ ಮಾಡಿ ಈಗ ಚಿಕನ್ ಹಾಕೊಂಡ್ರಿ. ಇದು ತೊಳ್ಕೊಂಡು ಬಂದು ಇಟ್ಟಿದ್ದಾರೆ. ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇದು ಒಂದೇ ಕೈಲೇ ಸರಿನ ಆಗಂಗಿಲ್ಲ ಏನಿಲ್ಲರಿಪ್ಪ. ಇವು ಒಂದು ಟ್ರೈಪ್ಯಾಡ್ ತೊಗೊಂಡೇನ್ರಿ. ಅದು ಅಯ್ಯೋ ಅದನ್ನಂತೂ ಮುಗಿತ್ರಿ. ಅದು ಇಟ್ಕೊಂಡು ನಾವು ವಿಡಿಯೋ ಮಾಡೋಕ್ಕೆ ಹೋದ್ರೆ ನಮ್ಮ ವಿಡಿಯೋನ ಅಡ್ಡ ತಿಡ್ಡ ಹಾಕೋರಿ ಆ ಥರ ಆಗ್ತೈತ್ರಿ. ಅದ್ರಾಗ ತಡ್ರಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ. ನೋಡಿರಿ ಈಗ ಎಲ್ಲ ಮಿಕ್ಸ್ ಮಾಡಿದ್ದಾರೆ ನಾನು. ಈಗ ಇದಕ್ಕೆ ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂತೀನಿ ನೋಡಿರಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೀನಿ. ಇದು ಹೋಮ್ ಮೇಡ್ ಇದು ರೀ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಒಂದಿನ ಇದು ರೆಡಿ ಮಾಡಿ ಆಮೇಲೆ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ತನಕ ಆಯ್ತು ರೀ. 1 ತಿಂಗಳಾಗಿತ್ತೇನು ನೋಡಿರಿ. ಒಂದು ಡಬ್ಬಿ ಇದು ಏನೊಂದು ಸ್ವಲ್ಪ ಐತ್ರಿ. ಇನ್ನೊಂದು ಒಂದು ಪಲ್ಯಗೆ ಆಗ್ಬೋದು ರೀ ಬಹುಶಃ. ಸೊ ನೋಡೋಣ ರೀ, ನಾಳೆ ನಾಡ್ದ ಅದನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೋಬೇಕ್ರಿ. ನೋಡಿರಿ ಫ್ರೆಂಡ್ಸ, ಈಗ ಮಿಕ್ಸ್ ಮಾಡೇನ್ರಿ. ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಈ ಗ್ರೇವಿ ಮಾಡ್ಬೇಕಂದ್ರೆ ಮೊಸರನ್ನ ಹಾಕ್ತಾರೆ. ಸೊ ಮನ್ಯಾಗ ಮೊಸರು ತಿನ್ನೋರು ಯಾರು ಇಲ್ಲರಿ, ನಾನು ಒಬ್ಳು ತಿನ್ನೋದು. ನಮ್ಮ ಅಪ್ಪ ಅಂತೂ ಇವು ನಾನ್ ವೆಜ್ ತಿನ್ನಂಗಿಲ್ಲ ರೀ. ಅದ್ರ ಸಂಬಂಧ ಅವ್ರಿಗಂತೂ ಬೇರೆನ ಮಾಡಿ ಇಡ್ಬೇಕ್ರಿ. ನಾನು ಸದ್ಯಕ್ಕೆ ಇವೆಲ್ಲ ಕಪ್ಪು ಕಡಿತಂದ್ರೆ ಬೇರೆನ ಮಾಡ್ಬೇಕ್ರಿ. ಮೊಸರು ಹಾಕ್ಬೇಕ್ರಿ, ಸಿಕ್ಕಾಪಟ್ಟೆ ಮಸ್ತ್ ಆಗ್ತೈತಿ. ಈಗ ನೋಡಿರಿ ಕುದಿಯಾಗತ್ತೈತ್ರಿ. ಈಗ ನನಗೆ ಎಷ್ಟು ಗ್ರೇವಿಗೆ ಬೇಕೋ ಅಷ್ಟು ನಾನು ನೀರು ಹಾಕ್ಕೊತೀನಿ ರೀ. ಜಾಸ್ತಿ ಏನು ಹಾಕ್ಕೊಳಂಗಿಲ್ಲ. ಈಗ ನೋಡಿರಿ ಎಣ್ಣೆ ಕಾಣಾಕತ್ತಿಲ್ಲ ರೀ. ಜಾಸ್ತಿ ನೀರು ಮಾಡಂಗಿಲ್ಲ ರೀ. ಯಾಕಂದ್ರೆ ಕಡಕ್ ರೊಟ್ಟಿ ಅದಾವ್ರಿಪ್ಪ. ಇವತ್ತು ಚಪಾತಿ ಬೆಳಿಗ್ಗೆ ಮಾಡಿದ್ದಾರೆ ನಾಷ್ಟಕ್ಕಂತಂದು. ಅದಕ್ಕೆ ಈಗ ಇದಕ್ಕೆ ಒಂದು 4 ವಿಸಲ್ ಇಡ್ತೀನಿ ರೀ ಫ್ರೆಂಡ್ಸ್. ಆಮೇಲೆ ತೆಗೆದು ಒಂದು 4 ವಿಸಲ್ ಆದಮೇಲೆ ನೋಡೋಣ ರೀ. ಸೊ ನೋಡಿರಿ ಈಗ ಕ್ಲೋಸ್ ಮಾಡಿಟ್ಟಾರೆ. ಅಲ್ಲಿ ತನಕ ಅನ್ನನೂ ರೆಡಿ ಆಗೈತೆ. ಈಗ ಹುಡುಗರ್ಗೆ ಓದ್ಸಾಕಂತಂದು ಕುಂತೇನ್ರಿಪ್ಪ. ಇದು ONE ಅಂತಂದು ಇದು ಬರೀವಾ ಅಂತಂದು ಹೇಳೇನಿ. ಸೊ ಬರೆಯತ್ತ ನಮ್ಮ ONE TWO2 वैसा पढ़ो पढ़ते लिख 13 का। हाँ याद कर ले. 13 3 आता. 3 से 13 कैसा लिखता है कहने का सोचना. TE ಸೊ ಬರ್ಯಾಕೆ ಹಚ್ಚೇನ್ರಿ. ಏನ್ರಿ ಉಡಾಳು ಆಗ್ಬಿಟ್ಟಾರ. ಇವ ಬಂದಾಗಿಂದ ಉಡಾಳು ನೋಡ್ರಿ. ಹುಡುಗಿನ ಏನು ಹಾಕಿನೂ ನಿಲ್ಲವಲ್ರಿ, ಏನಿಲ್ರಿ. ಕಾಲು ಆದ್ರೂ ಸಮೀರ್ ತಂಬೈಲ ನಿಂದು ಹೋಮ್ವರ್ಕ್ ನೋಡೋಣ. ನಮ್ಮ ಸಮೀರ್ ಹೋಮ್ವರ್ಕ್ ನೋಡ್ರಿಪ್ಪ. ಒಂದು ಸಿಕ್ಕಾಪಟ್ಟೆ ಕೊಟ್ಟಾರ್ರಿ. ಏನದು ಬಿದ್ದಿದ್ದು? ಟೇಬಲ್ಸ್ ಏನಿದೆ? ಇದು ಉರ್ದು ನೋಡ್ರಿ. ಇದು ಉರ್ದು ಶಾಲೆಗೆ ಹೋಗ್ತಾನಲ್ರಿ. ಉರ್ದು ಕನ್ನಡ ಉರ್ದು ಮಾವ. ಸೊ ಈ ಥರ ನೋಡ್ರಿ. ಇದು ಉರ್ದು ಬಂತಂದ್ರೆ ನಮ್ಮ ಇದ್ರಾಗ ಕುರಾನ್ ಮಂಜ್ಲಿಸ್ ಓದಾಕ ಭಾಳ ಈಸಿ ಆಕೈತ್ರಿ. ಹುಡುಗರ್ಗೂ ಈಸಿ ಅನ್ನಿಸ್ತೈತ್ರಿ. ಆಮೇಲೆ ನಮ್ಮ ಹುಡುಗಿಯಾರ್ಗೂ ಈಸಿ ಅನ್ನಿಸ್ತೈತ್ರಿ. ಇಷ್ಟು ಹೋಮ್ವರ್ಕ್ ಮಾಡ್ಯಾನ್ರಿ. ಇದು ನನಗಂತ್ರಿ ಇವು ಉರ್ದು ಬರ್ಯಾಕೆ ಬರಂಗಿಲ್ಲ ರೀ. ಯಾಕಂದ್ರೆ ಕನ್ನಡ ಶಾಲೆ ಕಲ್ತೇನಲ್ರಿ. ಇವು ಉರ್ದು ಬರ್ಯಾಕನ ಬರಂಗಿಲ್ಲ ರೀ. ಟ್ರೈ ಮಾಡ್ತಾ ಇರ್ತೀನಿ ರೀ. ಸೊ ಬರಂಗೇ ಇಲ್ರಿ.
ನೋಡ್ರಿ ನಮ್ಮ ಸುಮ್ಮಗೂ ಈ ಸಲ ಶಾಲೆ ಅಲ್ಲೇ ಹಚ್ಚೋದಾಕೈತೆ ಏನ್ರಿ. ಇದು ಹೋಮ್ವರ್ಕ್ ಇಲ್ಲಿ ಹಾಕ್ಕೊಂಡ್ರೆ ಇಲ್ಲಿ ಹಾಕ್ಕೊಂಡು ಇದೇ ಥರ ಎಲ್ಲದೇ ಪಾರ್ಟ್ಸ್ ಮಾಡ್ಯಾರ್ರಿ. ಎಷ್ಟೆಷ್ಟು ಬರಿಬೇಕು ಅನ್ನೋದು 15 ಮಟ್ಟ ಬರಿಬೇಕು ಇದು. ಕಾಳೆ ಚಲ್ ಬಾ ನಕುಲೆ. ಈಗ ನೋಡ್ರಿ 4 ವಿಸಲಂತೂ ಆದವು ರೀ. ಸೊ ಈಗ ಪಲ್ಯನ ತೆಗೆದು ನೋಡೋಣ್ರಿ ಹೆಂಗಾಗೈತೆ ನಮ್ಮ ಚಿಕನ್ ಗ್ರೇವಿ ಅನ್ನೋದು. ನೋಡ್ರಿ ಫ್ರೆಂಡ್ಸ್, ವಾವ್ ಸಖತ್ತಾಗೈತೆ ರೀ. ನೋಡಿದ್ರನ್ನ ಎಷ್ಟು ಮಸ್ತ್ ಆಗೈತೆ ಅಂತಂದು ಅನ್ಸಾಕತ್ತೈತೆ ರೀ. ಸೊ ಸಖತ್ತಾಗಿ ಬಂದೈತೆ ರೀ ಫ್ರೆಂಡ್ಸ. ಈಗ ನೋಡ್ರಿ ಚಮಚೆ ಹಾಕಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿ ಗ್ರೇವಿ ಥರ ಆಗಿದೆ ಅನ್ನೋದು. ಸೊ ಸಿಂಪಲ್ಲಾಗಿ ನಾನು ಈ ರೆಸಿಪಿನ ಮಾಡಿ ತೋರಿಸೇನಿ ರೀ. ನೀವು ಕೂಡ ಮನ್ಯಾಗ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಕೂಡ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ನೋಡಿರಿ ಈಗ ರೊಟ್ಟಿ ಅಂತ ಅದಾವ್ರಿ, ಅನ್ನನೂ ರೆಡಿ ಆಗೈತೆ ರೀ, ಪಲ್ಯನೂ ರೆಡಿ ಆಗೈತಿ. ಸೊ ಊಟಕ್ಕೆ ಕೊಡ್ತೇನೆ ರೀ. ಮತ್ತು ಇವತ್ತಿನ ನನ್ನ ವೀಡಿಯೋ ಎಂಡ್ ಮಾಡಾಕತ್ತೇನೆ ರೀ. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ್. ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ರೀ ಫ್ರೆಂಡ್ಸ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಗುಡ್ ನೈಟ್.